ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 40ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಮತ್ತು ನಾನು ಕಡೆ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ಈ ವಾಕ್ಯದ ಶಿರೋನಾಮೆ ಏನೆಂಬುದಾಗಿ ನೋಡುವಾಗ ತಂದೆಯ ಚಿತ್ತ ಎಂಬುದೇ. ತಂದೆಯ ಚಿತ್ತ ಏನಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ತಂದೆಯ ಚಿತ್ತವಾಗಿದೆ ಮತ್ತು ಯೇಸು ಕ್ರಿಸ್ತನು ಕಡೆಯ ದಿನಗಳಲ್ಲಿ ಎಲ್ಲರನ್ನು ಎಬ್ಬಿಸುತ್ತೇನೆ ಎಂಬುದಾಗಿ ವಾಕ್ಯದ ಮೂಲಕ ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ತಂದೆಯ ಚಿತ್ತ ಏನಿದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಕುಟುಂಬ ತಿಳಿದುಕೊಂಡಿದೆ. ನಾವು ನಿತ್ಯ ಜೀವವನ್ನು ಸೇರುತ್ತೇವೆ. ಇನ್ನು ಅನೇಕ ಜನರು ಈ ಲೋಕದಲ್ಲಿ ನಿತ್ಯ ಜೀವವನ್ನು ತಿಳಿದುಕೊಳ್ಳದೆ ಇರ್ತಕ್ಕಂಥವರಿದ್ದಾರೆ. ಸತ್ಯ ವಿಷಯ ತಿಳಿದುಕೊಳ್ಳದೆ ಇರ್ತಕ್ಕಂಥವರಿದ್ದಾರೆ. ಆ ಜನರು ಕೂಡ ನಿತ್ಯ ಜೀವವನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ತಂದೆಯ ಚಿತ್ತವಾಗಿದೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಪ್ರೀತಿಯ ಕ್ರೈಸ್ತ ಸಹೋದರರೇ, ಸಹೋದರಿಯರೇ, ನಮ್ಮ ಜೀವಿತ ಏನಾಗಿದೆ? ನಾನು ರಕ್ಷಣೆ ಹೊಂದಿಕೊಂಡಿದ್ದೇನೆ, ನನ್ನ ಕುಟುಂಬ ರಕ್ಷಣೆ ಹೊಂದಿಕೊಂಡಿದೆ, ತಂದೆಯ ಚಿತ್ತ ನಾನು ನೆರವೇರಿಸುತ್ತಾ ಇದ್ದೇನೆ, ನಾನು ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತೇನೆ ಎಂಬ ಒಂದು ಭರವಸೆಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ನಾವು ಒಬ್ಬರೇ ನಿತ್ಯ ಜೀವ ಹೊಂದಿಕೊಳ್ಳುವುದಲ್ಲ, ನನ್ನ ಕುಟುಂಬ ಮಾತ್ರ ನಿತ್ಯ ಜೀವ ಹೊಂದಿಕೊಳ್ಳುವಂತದಲ್ಲ. ತಂದೆಯ ಚಿತ್ತ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಾಗಿ ತಂದೆಯ ಚಿತ್ತವಾಗಿದೆ. ಈ ಲೋಕದಲ್ಲಿ ಅನೇಕ ಜನರು ಕತ್ತಲೆ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ, ನಾಶನ ಮಾರ್ಗವನ್ನು ಜೀವಿಸುತ್ತಾ ಇದ್ದಾರೆ. ಆ ಎಲ್ಲ ಜನರಿಗೆ ನಾವು ಸತ್ಯದ ಭಾವವನ್ನು ತಿಳಿಸುವಂತವರಾಗಬೇಕು. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಒಂದು ದಿನ ಈ ಲೋಕದಲ್ಲಿ ಪಾಪದ ಜೀವಿತ, ನಾಶನ ಮಾರ್ಗ, ನರಕದ ಬಾಗಿಲಿನಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಯೇಸು ಕ್ರಿಸ್ತನು ನಮಗಾಗಿ ಲೋಕಕ್ಕೆ ಬಂದನು, ರಕ್ತ ತುರಿಸಿದನು, ಮೂಡಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದು ಬಂದನು ಎಂಬುದಾಗಿ ವಾಕ್ಯವನ್ನು ನಾವು ಕೇಳಿದಾಗ ನಿಜವಾದ ದೇವರು ಯೇಸು ಕ್ರಿಸ್ತನು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೆವು. ಆ ತಂದೆಯ ಚಿತ್ತ ಏನಿದೆ ಎಂಬುದಾಗಿ ಈ ಒಂದು ದಿನದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಈ ಲೋಕದಲ್ಲಿ ಇನ್ನು ಅನೇಕ ಜನರು ತಂದೆಯ ಚಿತ್ತವನ್ನು ತಿಳಿದುಕೊಳ್ಳದ ಹಾಗೆ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೆ. ತಮ್ಮದೇ ಆದಂತ ಮಾರ್ಗ, ತಮ್ಮದೇ ಆಲೋಚನೆ, ನಾಶನ ಮಾರ್ಗ, ಕುಡಿಕತನ, ವ್ಯಭಿಚಾರ, ದುಂದೌತಣ, ಕೊಲೆ, ವಂಚನೆ, ಮೋಸ, ಈ ರೀತಿಯಾದಂತ ಜೀವಿತ ಜೀವಿಸುತ್ತಾ ಇದ್ದಾರೆ. ಆ ಜನರಿಗೆ ಸತ್ಯವಾದ ವಾಕ್ಯವನ್ನು, ನಿಜವಾದ ಪ್ರೀತಿಯನ್ನು, ಯೇಸು ಕ್ರಿಸ್ತನ ತ್ಯಾಗವನ್ನು ನಾವು ತಿಳಿಸುವಾಗ ಅವರು ತಂದೆಯ ಚಿತ್ತವನ್ನು ತಿಳಿದುಕೊಳ್ಳುತ್ತಾರೆ, ನಿತ್ಯ ಜೀವದ ಕಡೆಗೆ ಬರುತ್ತಾರೆ. ಈ ಒಂದು ದಿನದಲ್ಲಿ ನೋಡುವಾಗ ಅನೇಕ ಜನರು ನರಕಕ್ಕೆ ಪಾಲಾಗ್ತಾ ಇದ್ದಾರೆ. ಆ ನರಕಕ್ಕೆ ಪಾಲಾಗ್ತಕ್ಕಂಥ ಜನರಿಗೆ, ಕತ್ತಲೆ ಜೀವಿತದಲ್ಲಿರ್ತಕ್ಕಂಥ ಜನರಿಗೆ, ನಾಶನ ಮಾರ್ಗದಲ್ಲಿರ್ತಕ್ಕಂಥ ಜನರಿಗೆ ನಾವು ನಿಜವಾದ ದೇವರ ಪ್ರೀತಿಯನ್ನು ತಿಳಿದುಕೊಂಡಿದ್ದೇವೆ, ತಂದೆಯ ಚಿತ್ತವನ್ನು ತಿಳಿದುಕೊಂಡಿದ್ದೇವೆ, ನಿತ್ಯ ಜೀವವನ್ನು ಹೊಂದಿಕೊಂಡಿದ್ದೇವೆ. ಈ ಲೋಕದಲ್ಲಿ ಇನ್ನು ಯಾರೆಲ್ಲ ನಿತ್ಯ ಜೀವ ಹೊಂದಿಕೊಂಡಿಲ್ಲವೋ, ನರಕದ ಮಾರ್ಗದಲ್ಲಿದ್ದಾರೋ, ನಾಶನ ಮಾರ್ಗದಲ್ಲಿದ್ದಾರೋ, ಕತ್ತಲೆ ಜೀವಿತದಲ್ಲಿದ್ದಾರೋ ಅವರಿಗೆ ನಾವು ತಿಳಿಸುವಂತವರಾಗಬೇಕು. ನಿನಗೂ ನಿತ್ಯ ಜೀವವಿದೆ, ಅದು ದೇವರ ಬಳಿಯಲ್ಲಿದೆ, ಅದು ಯೇಸು ಕ್ರಿಸ್ತನ ಮುಖಾಂತರ ನಮಗೆ ದೊರೆಯುತ್ತದೆ ಎಂಬುದಾಗಿ ಕತ್ತಲೆಯ ಮಾರ್ಗದಲ್ಲಿರುವವರಿಗೆ, ನರಕದ ಮಾರ್ಗದಲ್ಲಿ ಹೋಗುವವರಿಗೆ ನಾವು ವಾಕ್ಯವನ್ನು ತಿಳಿಸುವಂತವರಾಗಬೇಕು. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ಕೊಟ್ಟನೆಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಒಬ್ಬರಾದರೂ ನಾಶವಾಗಿದೆ, ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳಬೇಕೆಂಬುದಾಗಿ ಕೊಟ್ಟನು. ಹಾಗಾದರೆ ಈ ಲೋಕದಲ್ಲಿ ಎಲ್ಲ ಜನರು ನಿತ್ಯ ಜೀವ ಹೊಂದಿಕೊಳ್ಳುತ್ತಾ ಇದ್ದಾರಾ? ನಿತ್ಯ ಜೀವ ಹೊಂದಿಕೊಂಡಂತ
ನಾವು ನಮ್ಮ ಜವಾಬ್ದಾರಿ ಏನಾಗಿದೆ? ದೇವರ ಚಿತ್ತ ನೆರವೇರಿಸುವಂತ ಜವಾಬ್ದಾರಿ ನಮ್ಮದಾಗಿದೆ. ಈ ಲೋಕದಲ್ಲಿ ಇರ್ತಕ್ಕಂಥ ಜನರಿಗೆ, ಪ್ರತಿ ಒಬ್ಬೊಬ್ಬರಿಗೆ ನಿತ್ಯ ಜೀವವನ್ನು ನಾವು ತಿಳಿಸುವಂತವರಾಗಬೇಕು. ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕಾಗಿ ಈ ಲೋಕದಲ್ಲಿ ನಾವು ಪ್ರಯಾಸ ಪಡುವಂತವರಾಗಬೇಕು. ಆವಾಗ ದೇವರ ಚಿತ್ತ ನೆರವೇರುತ್ತದೆ. ಪ್ರತಿಯೊಬ್ಬರು ಪರಲೋಕದಲ್ಲಿ ಸಂತೋಷಿಸುತ್ತಾರೆ. ನರಕ ಖಾಲಿಯಾಗುತ್ತದೆ, ಪರಲೋಕ ತುಂಬಲ್ಪಡುತ್ತದೆ. ಅದು ಯಾವಾಗ ಆಗುತ್ತದೆ ಎಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಪ್ರತಿ ಒಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ಹೇಳುವಾಗ, ಯೇಸು ಕ್ರಿಸ್ತನ ಮರಣವನ್ನು ಹೇಳುವಾಗ, ಯೇಸು ಕ್ರಿಸ್ತನ ತ್ಯಾಗವನ್ನು ಹೇಳುವಾಗ, ಯೇಸು ಕ್ರಿಸ್ತನು ನಮಗಾಗಿ ರಕ್ತ ಸುರಿಸಿದನ್ನು ಹೇಳುವಾಗ, ಯೇಸು ಕ್ರಿಸ್ತನು ನಮಗಾಗಿ ಹೂಣಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತನು ನಮಗಾಗಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ, ಈ ಲೋಕದ ಜನರು ತಂದೆಯ ಚಿತ್ತವನ್ನು ತಿಳಿದುಕೊಳ್ಳುತ್ತಾರೆ. ತಂದೆಯ ಚಿತ್ತವನ್ನು ತಿಳಿದುಕೊಂಡು ನಿತ್ಯ ಜೀವಕ್ಕಾಗಿ ಜೀವಿಸುತ್ತಾರೆ. ತಂದೆಯ ಚಿತ್ತ ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಿಕೊಳ್ಳಬೇಕು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸತ್ತಂತವರಿಗೆ ಕೊನೆಯ ದಿನದಲ್ಲಿ ಎಬ್ಬಿಸುತ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಪ್ರತಿಯೊಬ್ಬೊಬ್ಬರಿಗೂ ತಂದೆಯ ಚಿತ್ತವನ್ನು ತಿಳಿಸುವಂತವರಾಗಬೇಕು. ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು. ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಿಕೊಳ್ಳುವಂತವರಾಗಬೇಕು. ನಾವು ಈ ಒಂದು ದಿನದಲ್ಲಿ ಪ್ರಯಾಸ ಮಾಡುವಂತವರಾಗೋಣ. ಪ್ರತಿ ಒಬ್ಬೊಬ್ಬರಿಗೆ ನಿತ್ಯ ಜೀವಕ್ಕಾಗಿ ನಾವು ನಡೆಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.